ಅದು ನಾನೊಂದು ಮನೆ ತಗೊಂಡಿದ್ದೀನಿ. ಹೌದಾ ಅಳಿ ಅಂದರೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ ನನಗೆ. ನಮಗೆ ಇಷ್ಟು ಸಂತೋಷ ಆಗ್ತಿದೆ ಅಂದರೆ ಇನ್ನು ನಿಮ್ಮ ತಂದೆ ತಾಯಿ ಭಾವನೆಗೆಲ್ಲ ಎಷ್ಟು ಸಂತೋಷ ಆಗುತ್ತೆ. ಮಾವ, ನಿಜ ಹೇಳ್ಬೇಕಂದ್ರೆ ನಮ್ಮ ತಂದೆ ತಾಯಿ ಭಾವನೆಗೆ 3 ಜನಕ್ಕೂ ನಾನು ಈ ವಿಷಯನೇ ಹೇಳಿಲ್ಲ. ಹೌದಾ? ಯಾಕಪ್ಪ? ಮಾವ, ನೀವು ಕೊಟ್ಟು 50,000ದಿಂದ ನಾನು ಇಲ್ಲಿವರೆಗೂ ಈ ಮಟ್ಟಕ್ಕೆ ಬೆಳೆದಿದ್ದೀನಿ. ನೀವು ಆ ದುಡ್ಡನ್ನು ಯಾವ ಗಳಿಗೆಯಲ್ಲಿ ಕೊಟ್ಟರೋ ನನಗೆ ಗೊತ್ತಿಲ್ಲ. ನನ್ನ ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಾ ಇದೆ. ಅದಕ್ಕೆ ಈ ವಿಷಯನ ನಿಮಗೆ ಮೊದಲೇ ಹೇಳಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು. ಹಾಗಾಗಿ ನನ್ನ ಮನೇಲೂ ಯಾರಿಗೂ ಈ ವಿಷಯ ಹೇಳಿಲ್ಲ. ಇದರಲ್ಲಿ ನಿಮ್ಮ ಶ್ರಮನೂ ಇದೆ ಅಲ್ವಾ ಅಳಿ? ಅಂದರೆ ಶ್ರಮ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ? ಆ 50,000 ಯಾವ ಲೆಕ್ಕ ಬಿಡಿ. ಅಯ್ಯೋ, ಹಾಗನ್ಬೇಡಿ ಮಾವ. ಅವತ್ತು ನೀವು ದುಡ್ಡು ಕೊಡಲಿಲ್ಲ ಅಂದಿದ್ರೆ ನನಗೆ ತುಂಬಾ ಕಷ್ಟ ಆಗ್ತಿತ್ತು. ತಗೊಳ್ಳಿ ಮಾವ, ನಿಮ್ಮ ದುಡ್ಡು. ಅಯ್ಯೋ, ಈ ದುಡ್ಡು ಯಾಕೆ ವಾಪಸ್ ಕೊಡ್ತಿದ್ದೀರಾ? ಯಾಕೆ ಅಂದರೆ ಈ ದುಡ್ಡು ನಿಮ್ಮದು. ಏನು ಅಳಿ ಅಂದರೆ ನಿಮ್ಮ ದುಡ್ಡು ಬೇರೆ ನಮ್ಮ ದುಡ್ಡು ಬೇರೆನಾ? ಆ ರೀತಿ ಏನೂ ಇಲ್ಲ. ಆ ದುಡ್ಡನ್ನ ನೀವು ವಾಪಸ್ ಕೊಡಬೇಕಾಗಿ ಏನೂ ಇಲ್ಲ. ಇಲ್ಲ ಅತ್ತೆ, ನಿಮಗೆ ಈ ದುಡ್ಡು ಹೊಂದಿಸಿ ಕೊಡೋಕ್ಕೆ ಎಷ್ಟು ಕಷ್ಟ ಆಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ಈ ದುಡ್ಡನ್ನು ನೀವು ತಗೊಳ್ಳೇಬೇಕು. ಅಲ್ಲ ಅಳಿ ಅಂದರೆ ಅದು ಅದು ಇಲ್ಲ ಇದು ಇಲ್ಲ. ದಯವಿಟ್ಟು ಈ ದುಡ್ಡು ತಗೊಳ್ಳಿ ಮಾವ. ಇಲ್ಲ ಅಂದರೆ ನನ್ನ ಮನಸ್ಸಿಗೆ ಸಮಾಧಾನ ಆಗಲ್ಲ. ಹೇಗೋ ನಾವು ಆ ಸಮಯದಲ್ಲಿ ಕೊಟ್ಟ ದುಡ್ಡು ನಿಮಗೆ ಉಪಯೋಗಕ್ಕೆ ಬಂತಲ್ಲ, ನಮಗಷ್ಟೇ ಸಾಕು. ಮಾವ, ಅತ್ತೆ, ಇನ್ನೊಂದು ವಿಷಯ. ನಾನು ಈ 50,000 ರೂಪಾಯಿ ದುಡ್ಡನ್ನ ವಾಪಸ್ ಕೊಟ್ಟಿದ್ದೀನಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ಅದರಲ್ಲೂ ಭಾವನಾಗಂತೂ ಗೊತ್ತಾಗಲೇಬಾರ್ದು. ಯಾಕಪ್ಪ? ಯಾಕೆ ಏನು ಅಂತ ಇವಾಗ ನನ್ನನ್ನು ಕೇಳಬೇಡಿ. ಸಮಯ ಬಂದಾಗ ಅವಳಿಗೆ ತಾನಾಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾನು ನಿಮಗೆ ನಿಮ್ಮ ದುಡ್ಡು ವಾಪಸ್ ಕೊಟ್ಟಿರೋ ವಿಷಯ ಅವಳಿಗೆ ಗೊತ್ತಾಗೋದು ಬೇಡ. ಸರಿ. ಹಾಂ, ಹಾಗೆ ಇನ್ನೊಂದು ವಿಷಯ. ಭಾವನಾಗೆ ಒಂದು ಒಳ್ಳೆ ಸಂಬಂಧ ಬಂದಿದೆ ಅಂತ ಹೇಳಿದ್ರಲ್ವಾ ಚಂದ್ರು ಅಂಕಲ್ಲು? ಅವರು ತುಂಬ ಒಳ್ಳೆ ಜನ. ನೋಡಿ, ಆದಷ್ಟು ಬೇಗ ಅವಳು ಮದುವೆ ಮಾಡಿ ಮುಗಿಸ್ಬಿಡೋಣ. ಮದುವೆ ಖರ್ಚೆಲ್ಲ ನಂದೆ, ನೀವೇನು ಯೋಚನೆ ಮಾಡಬೇಡಿ. ಅಯ್ಯೋ, ನಮ್ಮ ಭಾವನಾ ಮದುವೆ ಖರ್ಚನ್ನ ನೀವ್ಯಾಕೆ ಹಾಕೋಬೇಕು ಅಳಿ? ಅಂದರೆ ಹೇಗೋ ನಾನು ಸ್ವಲ್ಪ ದುಡ್ಡು ಅಡ್ಜಸ್ಟ್ ಮಾಡಿ ಏನಾದರೂ ಮಾಡ್ತೀನಿ. ಸ್ವಲ್ಪ ಸಮಯ ಬೇಕು ಅಷ್ಟೇ. ಮಾವ, ಸಮಯ ಬರಲಿ, ದುಡ್ಡು ಹೊಂದ್ಸೋಣ, ಈ ರೀತಿ ಎಲ್ಲ ಹೇಳ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ಹುಡುಗನ್ನ ನಾನು ನೋಡಿದ್ದೀನಿ. ಹುಡುಗ ಬೇರೆ ಯಾರೂ ಅಲ್ಲ. ಕಾಲೇಜ್ನಲ್ಲಿ ನನ್ನ ಜೂನಿಯರ್. ತುಂಬ ಒಳ್ಳೆ ಹುಡುಗ. ಹೌದಾ? ಹೌದು ಅತ್ತೆ, ನಾಳೆ ಸಾಯಂಕಾಲ ಭಾವನ ನೋಡೋಕ್ಕೆ ಹುಡುಗನ ಮನೆಯವ್ರು ಬರ್ತಾ ಇದ್ದಾರೆ. ನಾಳೆ ನಾನು, ಚಂದ್ರು ಅಂಕಲು, ಭಾವನಾ ಹಾಗೆ ಹುಡುಗನ ಮನೆಯವರು ಎಲ್ಲರೂ ಒಟ್ಟಿಗೆ ಇಲ್ಲಿಗೆ ಬರ್ತೀವಿ. ಸರಿ ಅಳಿ ಅಂದರೆ. ಸರಿ, ಹಾಗಿದ್ರೆ ನಾನೇನು ಬರ್ತೀನಿ. ಭುವನ್ ತನ್ನ ಮಾವನ ಮನೆಯಿಂದ ಸೀದಾ ಚಂದ್ರಶೇಖರ್ ಅವ್ರ ಮನೆಗೆ ಹೋಗಿ ಪಾವನಾ ಮದುವೆ ವಿಷಯ ಮಾತಾಡ್ಕೊಂಡು ಆಮೇಲೆ ಮನೆಗೆ ಬರ್ತಾನೆ. ನಾನು ರಾತ್ರಿ ಸೋಫಾ ಮೇಲೆ ಮಲಗಿದ್ದೆ ಅಲ್ವಾ? ಗುಡ್ ಮಾರ್ನಿಂಗ್ ಭಾವನಾ. ಗುಡ್ ಮಾರ್ನಿಂಗ್. ಆರಾಮಾಗಿ ನಿದ್ದೆ ಮಾಡಿದ್ಯಾ? ಯಾಕೆ ಹೇಳ್ತಿದ್ದೀನಿ ಅಂದರೆ, ನೈಟ್ ನಾನು ಮನೆಗೆ ಬರೋ ಅಷ್ಟೊತ್ತಿಗೆ ನೀನು ಸೋಫಾ ಮೇಲೆ ಮಲ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ನಾನು ನಿನ್ನೆ ಎತ್ಕೊಂಡು ಬಂದು ಇಲ್ಲಿ ಮಲಗಿಸ್ದೆ. ಅದೇ ಯೋಚನೆ ಮಾಡ್ತಿದ್ದೆ, ನಾನು ನೈಟು ಸೋಫಾ ಮೇಲೆ ಮಲಗಿದ್ದೆ ಅಲ್ವಾ ಅಂತ. ಸರಿ ಸರಿ, ಬೇಗ ರೆಡಿಯಾಗೋ, ನಿನಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನದು ಭುವನ್? ಸರ್ಪ್ರೈಸ್ನ ಯಾರಾದರೂ ಹೇಳ್ತಾರಾ? ನೀನು ಬೇಗ ರೆಡಿ ಆಗ್ಬಿಟ್ಟು ಬಾ. ಅದು ಏನು ಅಂತ ನಿನಗೆ ಗೊತ್ತಾಗುತ್ತೆ. ಸರಿ ಆಯ್ತು. ಭುವನ್ ತನ್ನ ತಾಯಿಗೆ ತಾನು ಮನೆ ತಗೊಂಡಿರೋ ವಿಷಯ ಹೇಳ್ತಾನೆ. ಹೌದಾ? ನನಗಂತೂ ತುಂಬಾನೇ ಖುಷಿ ಆಗ್ತಿದೆ. ಮೊದಲು ನಿಮ್ಮ ಅತ್ತೆ ಮಾವನಿಗೆ ವಿಷಯ ತಿಳಿಸು. ಅಮ್ಮ, ನಿನ್ನೆ ರಾತ್ರಿನೇ ನಾನು ಅವ್ರಿಗೆ ವಿಷಯ ತಿಳಿಸ್ಬಿಟ್ಟು ಬಂದೆ. ಅವ್ರೇನಂದ್ರು ಗೊತ್ತಾ? ಮೊದಲು ನಿಮ್ಮ ತಂದೆ ತಾಯಿಗೆ ಹೇಳಿ ಅಂದರು. ಅಮ್ಮ, ಭಾವನಾ ಮದುವೆ ಖರ್ಚನ್ನು ನಾನೇ ಹಾಕೊಳ್ತೀನಿ ಅಂತ ಅತ್ತೆ ಮಾವನಿಗೆ ಹೇಳಿ ಬಂದಿದ್ದೀನಿ. ಒಳ್ಳೇದಾಯ್ತು ಬಿಡೋ, ಅದರಲ್ಲೇನಿದೆ? ಅವಳು ಭಾವನಾಗ್ ಮಾತ್ರ ತಂಗಿ ಅಲ್ಲ, ನಿನಗೂ ತಂಗಿ ಇದ್ದ ಹಾಗೆ. ಸರಿ, ಭಾವನಾ ರೆಡಿ ಆಗ್ತಿದ್ದಾಳೆ. ನಾನು ಅವಳಿಗೆ ಸರ್ಪ್ರೈಸ್ ಅಂತ ಹೇಳಿದ್ದೀನಿ. ಮನೆ ತಗೊಂಡಿರೋ ವಿಷಯ ಹೇಳಿಲ್ಲ. ನೀನು ಬಾ, ಹೊಸ ಮನೆ ನೋಡ್ಕೊಂಡು ಬರುವಂತೆ. ಈಗಲೇ ಬೇಡ, ಭಾವನಾನ ಕರ್ಕೊಂಡು ಹೋಗು. ನಾನು ಅಪ್ಪ ನಾಳೆ ಬರ್ತೀವಿ. ಸರಿ ಅಮ್ಮ. ಭುವನ್, ಯಾರ ಮನೆ ಇದು? ನೀವು ಇಲ್ಲಿಗೆ ಯಾಕೆ ನನ್ನ ಕರ್ಕೊಂಡು ಬಂದಿದ್ದೀರಾ? ಯಾಕೆ ಅಂದರೆ ನಾನು ನಿನ್ಗೆ ಹೇಳಿದ್ನಲ್ಲ, ನಿನಗೇನೋ ಸರ್ಪ್ರೈಸ್ ಇದೆ ಅಂತ.
ಇದೇ ಆ ಸರ್ಪ್ರೈಸ್. ಭಾವನಾ, ಈ ಮನೆ ಇನ್ಮೇಲೆ ನಮ್ಮದೇ. ಏನು, ಈ ಮನೆ ನಮ್ದ? ಹೌದು, ಈ ಮನೆ ತಗೊಳ್ಳೋ ಅಷ್ಟು ದುಡ್ಡು ನಾನು ದುಡಿತೀನೋ ಇಲ್ವೋ ಅಂತ ನನಗೆ ನನ್ನ ಮೇಲೆ ಸಂಶಯ ಇತ್ತು. ಅದು ಪೂರ್ತಿ ಆಗೋವರೆಗೂ ನಿಮ್ಗೆ ಯಾರಿಗೂ ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೆ ಅಷ್ಟೇ. ಇನ್ಮೇಲೆ ನಾವು ಇದೇ ಮನೇಲಿ ಇರ್ತೀವಿ. ಹೌದಾ? ವಾವ್, ನನಗಂತೂ ತುಂಬಾ ಖುಷಿ ಆಗ್ತಿದೆ. ಈ ವಿಷಯನ ಅತ್ತೆ ಮಾವಂಗೆ ಹೇಳಿದ್ರಾ? ಹೇಳ್ದೆ. ಅಮ್ಮ ಅಂತೂ ತುಂಬಾನೇ ಖುಷಿ ಪಟ್ರು. ಭಾವನಾನ್ ಕರ್ಕೊಂಡು ಹೋಗು, ನಾಳೆ ನಾನು ಅಪ್ಪ ಬರ್ತೀವಿ ಅಂತ ಹೇಳಿದ್ರು. ಅಲ್ಲ ಭುವನ್, ಫರ್ನಿಚರ್ಸ್ ಎಲ್ಲ ತಂದು ಹಾಕಿದ್ದೀರಾ, ಮನೆ ಎಲ್ಲ ಇಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀರಾ, ಆದ್ರೂ ಒಂದು ಮಾತು ನಿಮಗೆ ಮನೇಲಿ ನಮಗೆಲ್ಲ ಹೇಳಬೇಕು ಅಂತ ಅನ್ನಿಸ್ಲಿಲ್ವಾ? ಹೇಳಿದಿದ್ರೆ ಸರ್ಪ್ರೈಸ್ ಹೇಗಾಗ್ತಿತ್ತು ಹೇಳು. ಹಾ, ಹಾಗೆ ಇನ್ನೂ ಒಂದು ಗುಡ್ ನ್ಯೂಸ್ ಇದೆ. ಅದೇನಂದ್ರೆ, ಇವತ್ತು ಪಾವನನ್ ನೋಡಕ್ಕೆ ಹುಡುಗ ಬರ್ತಾ ಇದ್ದಾನೆ. ಹುಡುಗ ಬೇರೆ ಯಾರೂ ಅಲ್ಲ, ನನ್ನ ಜೂನಿಯರ್. ನಾನು ಅವನನ್ನು ನೋಡಿದ್ದೀನಿ, ತುಂಬ ಒಳ್ಳೆ ಹುಡುಗ. ನಿನ್ನೆ ಸಾಯಂಕಾಲ ಮತ್ತೆ ನಿಮ್ಮ ಮನೆಗೆ ಹೋಗಿ ನಿಮ್ಮ ಅಪ್ಪ ಅಮ್ಮಂಗೆಲ್ಲ ಹೇಳಿ ಬಂದಿದ್ದೀನಿ. ಇವತ್ತು ಸಂಜೆ ಹುಡುಗ ಬರ್ತಾ ಇದ್ದಾನೆ. ಭುವನ್, ಒಂದು ಕೆಲಸ ಮಾಡೋಣ, ಹುಡುಗನ ಈ ಮನೆಗೆ ಕರೆಸ್ಬಿಡೋಣ. ನಮ್ಮಪ್ಪ ಅಮ್ಮನೂ ಮನೆ ನೋಡ್ದಂಗೆ ಆಗುತ್ತೆ, ಏನಂತೀರಾ? ಹಾಂ, ಅದು ಒಂಥರ ಒಳ್ಳೇದೆ. ಒಂದು ಕೆಲಸ ಮಾಡು, ನಿಮ್ಮ ಅಮ್ಮಂಗೆ ಫೋನ್ ಮಾಡಿ ಸಾಯಂಕಾಲ ಇಲ್ಲಿಗೆ ಬರಕ್ಕೆ ಹೇಳು. ಸರಿ. ಹಾಂ ಭಾವನಾ, ಒಂದು ಕೆಲಸ ಮಾಡು, ಅಮ್ಮಂಗೆ ಫೋನ್ ಮಾಡಿದಾಗ ಸಂಜೆ ರೆಡಿಯಾಗಿರಕ್ಕೆ ಹೇಳು. ನಾವಿಬ್ರು ಬೇಗ ರೆಡಿಯಾಗಿ ನಿಮ್ಮ ಮನೆಗೆ ಹೋಗಿ ಅತ್ತೆನ, ಮಾವನ್ನ, ಹಾಗೆ ಪಾವನ, ನಯನ ಅವ್ರನ್ನ ಎಲ್ಲರನ್ನೂ ಇಲ್ಲಿ ಕರ್ಕೊಂಡು ಬರೋಣ. ಸರಿ. ಪಾವನಾ, ಪಾವನಾ, ಇವತ್ತು ನೀನು ನೋಡಕ್ಕೆ ಹುಡುಗ ಮತ್ತೆ ಅವ್ರ ಮನೆಯವ್ರು ಬರ್ತಾ ಇದ್ದಾರೆ. ಸಾಯಂಕಾಲ ಬೇಗ ರೆಡಿಯಾಗು. ಅಮ್ಮ, ಈ ಸೀರೆಗಿರೆ ಉಟ್ಕೊ ಅಂತ ಮಾತ್ರ ನನಗೆ ಹೇಳ್ಬೇಡ. ನಾನು ಡ್ರೆಸ್ಸೇ ಹಾಕೊಳ್ಳೋದು, ಬೇಕಿದ್ರೆ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಹಾಗೆ ಹೋಗ್ಲಿ. ಅಲ್ಲ ಕಣೆ, ನೋಡು, ನಾನು ಡ್ರೆಸ್ಸೇ ಹಾಕೊಳ್ಳೋದು, ನೀನು ಎಷ್ಟು ಹೇಳಿದ್ರು ಅಷ್ಟೆ. ಹಲೋ. ಹಾಂ ಭಾವನಾ, ಹೇಳಮ್ಮ. ಹಾಂ, ಹೌದಾ? ಮತ್ತೆ ಅಳಿಯಂದ್ರು ಇಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರು? ಹಾಂ, ಸರಿ. ಹೌದಾ? ಸರಿ. ಭಾವನಾ, ಪಾವನ ಸೀರೆ ಉಟ್ಕೊಳ್ಳಲ್ಲ ಅಂತಿದ್ದಾಳೆ ನೋಡೆ. ಹಾಂ, ಸರಿ ಸರಿ ಅಮ್ಮ, ಆಯಿತು, ರೆಡಿಯಾಗಿರ್ತೀವಿ. ಹಾಂ, ನೈನಾ ಇನ್ನೇನೊಂದು ಅರ್ಧ ಗಂಟೆ ಬಂದ್ಬಿಡ್ತಾಳೆ. ಹಾಂ, ಸರಿ. ಭಾವನಾ, ಹುಡುಗ ಒಬ್ಬನೇ ಅಂತ ಬರ್ತಾ ಇರೋದು. ನೋಡು, ನಾವು ಭಾವನಾ ಮನೆಗೆ ಹೋಗ್ಬೇಕಂತೆ. ಏನು, ಹುಡುಗ ಭಾವನಾ ಮನೆಗೆ ಬರ್ತಿದ್ದಾನ? ಇಲ್ಲೇ ಕರೆಸ್ಬೋದಿತ್ತಲ್ಲಮ್ಮ. ಅದು ನಿನ್ನೆ ಅಳಿಯಂದ್ರು ಬಂದಿದ್ರಲ್ಲ, ಅವಾಗ ನನಗೆ ಮತ್ತೆ ಅಪ್ಪಂಗೆ ಈ ವಿಷಯ ಹೇಳಿ ಹೋಗಿದ್ರು. ಸದ್ಯಕ್ಕೆ ಭಾವನಂಗೆ ಗೊತ್ತಾಗೋದು ಬೇಡ ಅಂತ ಹೇಳಿದ್ರು, ಹಾಗಾಗಿ ನಿಮಗೂ ಹೇಳಿರಲಿಲ್ಲ. ಏನಮ್ಮ ಅದು? ಏನಂದರೆ, ಭಾವನಾ ಯಜಮಾನ್ರು ಒಂದು ಹೊಸ ಮನೆ ತಗೊಂಡಿದ್ದಾರೆ ಪಾವನಾ. ಆ ಮನೆಗೆ ಹುಡುಗನ ಕರೆಸ್ಬೇಕು ಅಂತ ಭಾವನಾ ಆಸೆ ಅಂತೆ. ಅದಕ್ಕೆ ನೀವೆಲ್ಲ ರೆಡಿಯಾಗಿರಿ, ನಾನು ಇವರು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲು. ಹೌದೇನಮ್ಮ, ನನಗಂತೂ ಅಕ್ಕನ ಮನೆ ಎಷ್ಟೊತ್ತಿಗೆ ನೋಡ್ತೀನೋ ಅಂತ ಅನ್ನಿಸ್ತಿದೆ. ಹಾಗಾದರೆ ನಾನು ಸೀರೆಗಿರೆ ಉಟ್ಕೊಳ್ಳಲ್ಲಪ್ಪ, ನಾನು ಡ್ರೆಸ್ಸೇ ಹಾಕ್ಕೊಳ್ಳೋದು. ಸರಿ ಸರಿ, ಹುಡುಗ ಮಾತ್ರ ಅಂತೆ ಬರ್ತಿರೋದು, ಇನ್ನೇನು ಮಾಡೋದು, ಡ್ರೆಸ್ಸೇ ಹಾಕೋ. ಅಬ್ಬ, ಸದ್ಯ ಈಗಲಾದರೂ ಒಪ್ಕೊಂಡಿಯಲ್ಲ, ನನ್ನ ಪುಣ್ಯ. ಸಂಜೆ ಹಾಗೆ ಭುವನ್ ಭಾವನಾ ಇಬ್ರು ಭಾವನಾ ತವ್ರ ಮನೆಗೆ ಬರ್ತಾರೆ. ಎಲ್ಲರನ್ನೂ ಕರ್ಕೊಂಡು ತಮ್ಮ ಹೊಸ ಮನೆಗೆ ಹೋಗ್ತಾರೆ. ಹೊಸ ಮನೆಗೆ ಹುಡುಗ ಪಾವನ ನೋಡಕ್ಕೆ ಬಂದಿರ್ತಾನೆ. ಪಾವನಾ, ಹುಡುಗನ್ನ ಸರಿಯಾಗಿ ನೋಡ್ಕೊಂಡ್ಬಿಡು. ಆಮೇಲೆ ನಾನು ಹುಡುಗನ ಸರಿಯಾಗಿ ನೋಡಲೇ ಇಲ್ಲ ಭಾವ ಅನ್ಬೇಡ. ನೀನು ಅಷ್ಟೇ ಕಣೋ, ಸುಮ್ಮನೆ ಇರು ಭುವನ್, ತಮಾಷೆ ಮಾಡಬೇಡ. ನೀನು ಅವತ್ತು ಮೊಬೈಲಲ್ಲಿ ಪಾವನ ಫೋಟೋ ತೋರಿಸಿದಾಗ ನಾನು ಇಷ್ಟ ಆದ್ಲು ಅಂತ ಹೇಳಿದ್ದೀನಿ ತಾನೆ? ಹೇಳಿದ್ಯಪ್ಪ, ನಿನಗಿಷ್ಟ ಆದರೆ ಸಾಕಾ, ನಮ್ಮ ಹುಡುಗಿಗೆ ನೀನು ಇಷ್ಟ ಆಗೋದು ಬೇಡವಾ? ಅದು ಅಲ್ಲದೆ ನಮ್ಮ ಅತ್ತೆ ಮಾವ ಯಾರೂ ನಿನ್ನ ನೋಡೇ ಇರಲಿಲ್ಲ, ಅದಕ್ಕೆ ಬರಕ್ಕೆ ಹೇಳಿದ್ದು. ಪಾವನ, ನಿನಗೇನು ಅನ್ನಿಸ್ತು ಅನ್ನೋದನ್ನು ಹೇಳೆ ಪಾವನ, ನಾಚ್ಕೋಬೇಡ. ನಂದೇನಿಲ್ಲ, ಅಪ್ಪ ಅಮ್ಮ ಹೇಗೆ ಹೇಳ್ತಾರೋ ಹಾಗೆ. ನೋಡಮ್ಮ, ನಿನಗೆ ಹುಡುಗ ಇಷ್ಟ ಆಗಿದ್ರೆ ನಮ್ಮ ಅಭ್ಯಂತರ ಏನೂ ಇಲ್ಲ. ಹೌದಮ್ಮ, ಏನೇ ಇದ್ರು ನೇರವಾಗಿ ಹೇಳು, ಪರವಾಗಿಲ್ಲ. ನನಗೆ ಹುಡುಗ ಇಷ್ಟ ಆಗಿದ್ದಾರೆ, ಆದರೆ ಆದರೆ ನನಗೆ ಮುಂದಕ್ಕೆ ಇನ್ನೂ ಓದಬೇಕು ಅಂತ ಆಸೆ ಇದೆ. ಅದ್ರ ಬಗ್ಗೆ ನೀವು ಏನೋ ಯೋಚನೆನೇ ಮಾಡಬೇಡಿ ಪಾವನ ಅವರೇ. ನೀವು ಎಲ್ಲಿವರೆಗೂ ಓದ್ತೀನಿ ಅಂತೀರೋ ಅಲ್ಲಿವರೆಗೂ ನಾನು ಓದಿಸ್ತೀನಿ. ಇನ್ನೇನೆ ಪಾವನ, ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತಲ್ಲ, ಇವಾಗ ನೀನು ಹೇಳು.
ಹೇಳಿದ್ನಲ್ಲ, ನನಗೆ ಹುಡುಗ ತುಂಬ ಇಷ್ಟ ಆಗಿದ್ದಾರೆ. ನೋಡಮ್ಮ, ಪಾವನ ಹೇಗೆ ನಾಚ್ಕೋತಿದ್ದಾಳೆ ಅಂತ. ಏ ಹೋಗಿ ಭಾವನ. ಆಹಾ, ಇವಾಗ ನನ್ನ ಹೋಗು ಅಂತಿದ್ಯಾ? ಭುವನ್ ನನ್ನ ನೋಡಕ್ಕೆ ಅಂತ ಬಂದಾಗ ನೀನು ನನ್ನನ್ನು ಎಷ್ಟೆಲ್ಲ ರೇಗಿಸಿದ್ದೆ, ಅದಕ್ಕೆ ನಾನು ಇವಾಗ ನಿನ್ನನ್ನು ರೇಗಿಸ್ತಿರೋದು. ಅತ್ತೆ, ಮಾವ, ನಿಮ್ಗೇನು ಅನ್ನಿಸ್ತು ಪ್ರವೀಣ್ನ ನೋಡಿ? ಹುಡುಗ ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾರೆ, ಒಳ್ಳೆ ಕೆಲಸದಲ್ಲೂ ಇದ್ದಾರೆ. ನಮ್ಮ ಪಾವನನ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು ಅಷ್ಟೇ. ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ಅಮ್ಮ. ಚಂದ್ರು ಅಂಕಲ್ನ ಕೇಳಿ, ಎಲ್ಲ ಹೇಳ್ತಾರೆ. ಓಹೋ, ಈ ಸಂಬಂಧನೂ ಅವರೇ ಹುಡ್ಕೊಟ್ಟಿರೋದಾ? ಪಾವನಂಗೆ ಒಳ್ಳೆ ಸಂಬಂಧ ಹುಡ್ಕೊಟ್ಟಿದ್ದೀರಾ? ನಾನೇನು ಮಾಡಿದ್ದೆ ನಿಮಗೆ ಅಂತ ಕ್ಲಾಸ್ ತಗೋತೀನಿ, ಬರಲಿ ಅವರು. ಭುವನ್, ಚಂದ್ರು ಅಂಕಲ್ ಯಾಕೆ ಬಂದಿಲ್ಲ? ಅವರಿಗೆ ಬೇರೆ ಏನೋ ಕೆಲಸ ಬಿತ್ತಂತೆ, ಹಾಗಾಗಿ ಬರಲಿಲ್ಲ ಅಷ್ಟೇ. ಪಾವನಂಗೆ ಅಲ್ಲಿ ನಿಂತ್ಕೊಳಕ್ ಒಂಥರ ಅನ್ನಿಸ್ತಿರುತ್ತೆ, ಅವಳು ಸೀದಾ ಒಳಗಡೆ ಹೋಗ್ತಾಳೆ. ಅಮ್ಮ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು, ಒಳಗಡೆ ಬರ್ತೀಯಾ? ಸರಿ, ನಡಿ. ಭಾವನಾ ಯಾಕೆ ಅಮ್ಮನ್ನ ಒಳಗಡೆ ಕರ್ಕೊಂಡು ಹೋದ್ಲು? ಓ, ಇವ್ರು ಎಷ್ಟು ದುಡ್ಡು ಕೇಳಿದಾರ ಗೊತ್ತಿಲ್ವಲ್ಲ. ನನಗೆ ಮಾತ್ರ ಏನು ವಿಷಯನೂ ಹೇಳಲ್ಲ, ಈಗಲೇ ತಿಳ್ಕೊತೀನಿ ನಾನು. ಅಮ್ಮ, ಹುಡುಗ ಏನೋ ಚೆನ್ನಾಗಿದ್ದಾನೆ ಸರಿ, ಆದರೆ ಈಗಾಗಲೇ ಅಪ್ಪಂಗೆ ಎಷ್ಟೊಂದು ಸಾಲ ಇದೆ, ಮತ್ತೆ ಪಾವನ ಮದುವೆ ಇಷ್ಟು ಅರ್ಜೆಂಟಾಗಿ ಫಿಕ್ಸ್ ಮಾಡೋದು ಬೇಕಿತ್ತಾ? ಅಯ್ಯೋ, ಈ ವಿಷಯ ಮಾತಾಡೋಕೆ ಕರ್ಕೊಂಡು ಬಂದ್ಯಾ? ಅಲ್ಲ ಭಾವನಾ, ನಿನ್ನ ಮದುವೆಲೂ ಅಷ್ಟೇ ಕಷ್ಟ ಅಂತ ಅಂತಿದ್ದೆ. ಹೇಗೋ ಸಮಯಕ್ಕೆ ಸರಿಯಾಗಿ ಹಣ ಹೊಂದಿಸ್ಲಿಲ್ವಾ? ನಿನ್ನ ಮದುವೆ ಚೆನ್ನಾಗೇ ಆಗಲಿಲ್ವಾ? ಅದು ಹಾಗಲ್ಲಮ್ಮ. ಏನು ಅಮ್ಮ ಮಗಳಿಬ್ರು ಇನ್ನೇನೋ ಭಾರಿ ಮಾತಾಡ್ತಿದ್ದೀರಾ? ಅಮ್ಮ, ನನ್ನ ಮದುವೆಗೆ 20,000, ಭಾವನ ಮದುವೆಗೆ 50,000, ಇನ್ನು ಪಾವನ ಮದುವೆಗೆ ಎಷ್ಟು? 70,000ನಾ 1,00,000ನಾ? ನೈನಾ ಹೇಳಿದ ಮಾತು ಕೇಳಿ ಭಾವನಿಗೆ ತುಂಬಾನೇ ಕೋಪ ಬರುತ್ತೆ. ಏನು ನೈನಾ ಹೀಗೆ ಮಾತಾಡ್ತಿದ್ಯಾ? ಅಯ್ಯೋ, ನಾನೇನೇ ಮಾತಾಡ್ದೆ? ಈ ಹುಡುಗಂಗೆ ಎಷ್ಟು ಸಾವಿರ ಕೊಡ್ತಾ ಇದ್ದೀರಾ ಅಂತ ಕೇಳ್ತಿದ್ದೀನಿ ಅಷ್ಟೇ. ಅಲ್ಲ ಕಣೆ ನೈನಾ, ನೀನು ಈ ಮನೆ ಹಿರಿಮಗಳು, ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ಗೊತ್ತಿದ್ರು ಈ ರೀತಿ ಎಲ್ಲ ಕೇಳ್ತಿಯಲ್ಲೇ? ಹೌದು, ನಿನ್ನ ಮದ್ವೆಗೆ 50,000 ಕೊಡ್ಬೇಕಾದ್ರೆ ಅಪ್ಪ ಅಮ್ಮಂಗೆ ಏನೂ ಕಷ್ಟ ಆಗಲಿಲ್ಲ, ಈಗ ಪಾವನ ಮದ್ವೆ ಕೊಡೋಕ್ಕೆ ಕಷ್ಟ ಆಗ್ಬಿಡತ್ತಾ? ನೀವಿಬ್ರು ಯಾಕೆ ಜಗಳ ಆಡ್ತೀರಾ ಅಂತಾನೆ ನನಗೆ ಅರ್ಥ ಆಗಲ್ಲಪ್ಪ. ಹೌದಮ್ಮ, ಹೌದು, ನಾನು ಬಂದರೆ ನಿನಗೆ ನಾನು ಜಗಳ ಮಾಡ್ತೀನಿ ಅಂತಾನೆ ಅನ್ಸುತ್ತೆ. ನನಗೆ ಮಾತ್ರ 20,000 ಕೊಟ್ಬಿಟ್ಟು ಭಾವನಂಗೆ 50,000 ಕೊಟ್ಟಿಯಲ್ಲ, ಅವಾಗ ನನಗೆ ಎಷ್ಟು ಬೇಜಾರಾಗಬೇಡ. ಅಯ್ಯೋ, ನಮ್ಮ ಮನೇಲೇನೋ ಒಂದು 20,000 ಕೇಳಿದ್ದಕ್ಕೆ ಅವತ್ತು ಎಷ್ಟೆಲ್ಲ ಮಾತಾಡಿದ್ರಿ, ನನಗೆ ಬೇಜಾರಾಗಲ್ವಾ? ನೈನಾ, ನನ್ನ ಮದುವೆಗೂ ನಿನ್ನ ಮದುವೆಗೂ ತುಂಬ ಸಮಯ ಇತ್ತು, ಆದ್ದರಿಂದ ಹೇಗೋ ಹಣ ಹೊಂದೋಕ್ಕೆ ಸ್ವಲ್ಪ ಅವಕಾಶ ಆಯಿತು. ಈಗಷ್ಟೇ ನನ್ನ ಮದುವೆ ಆಗಿದೆ, ಈಗ ಪಾವನ ಮದುವೆ ಬೇರೆ ಫಿಕ್ಸ್ ಆಗ್ತಿದೆ. ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನನಗೆ ಬರೀ 20,000 ಕೊಟ್ರಿ ಅಂತ ಮಾತಾಡ್ತೀಯಲ್ಲೇ? ಓಹೋ, ನಿನಗೆ 50,000 ಬಂತು ಅಂತ ಬಾರಿ ಬೀಗಬೇಡ, ಸುಮ್ಮನಿರು. ನಿನ್ನ ಗಂಡ ಒಂದು ಮಾತು ಹೇಳ್ದೆ ಮನೆ ತಗೊಂಡಿದ್ದಾನೆ ಅಂದರೆ ಇನ್ನು ಎಷ್ಟು ಜನದ ಹತ್ರ ಸಾಲ ಮಾಡಿದಾನೋ ಏನೋ, ಯಾರು ಗೊತ್ತು? ನೈನಾ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ ಕಣೆ, ಸ್ವಲ್ಪ ನೋಡಿ ಮಾಡಿ ಮಾತಾಡು, ಇರೋದನ್ನೇ ಹೇಳ್ತಾ ಇರೋದು. ಅಮ್ಮ, ಇವಳು ವಿಷಯ ಬಿಟ್ಟಾಕು, ಈಗ ಪಾವನ ಮದುವೆ ಬಗ್ಗೆ ಯೋಚನೆ ಮಾಡಬೇಕು. ಅಲ್ಲ ಕಣಮ್ಮ, ಇವಾಗ ದುಡ್ಡು ಎಲ್ಲಿದೆ ಹೇಳು? ಭುವನ್ ಭಾವನಾಗೆ ಯಾವುದೇ ವಿಷಯ ಗೊತ್ತಾಗಬಾರ್ದು ಅಂತ ಹೇಳಿದ್ರಿಂದ ಭಾವನಾ ತಾಯಿ ಭಾವನಂಗೆ ಏನೂ ಹೇಳಲ್ಲ. ನೋಡಿ, ನಾನು ಅಪ್ಪ ಹೇಗೋ ಮಾಡ್ಕೊಳ್ತೀವಿ, ಈ ವಿಷಯ ನಿಮ್ಮಿಬ್ರಿಗೂ ಬೇಕಾಗಿಲ್ಲ, ಇದರಿಂದ ನೀವಿಬ್ರು ಜಗಳ ಆಡೋದು ಬೇಡ ಅಷ್ಟೇ. ಪದೇ ನನ್ನನ್ನು ಈ ವಿಷಯದ ಬಗ್ಗೆ ಕೇಳಬೇಡ ಮತ್ತೆ. ಮೊದಲು ಭುವನಿಗೆ ಬೈಬೇಕು, ಈ ಮನೆ ತಗೊಳ್ಳೋಂಥ ಅವಸರ ಏನಿತ್ತು ಅವ್ರಿಗೆ? ಇದೇ ದುಡ್ಡನ್ನ ಪಾವನ ಮದುವೆಗೆ ಅಂತ ಅಪ್ಪನ ಹತ್ರ ಕೊಟ್ಟಿದ್ದಿದ್ರೆ ಅವ್ರು ಎಷ್ಟು ಖುಷಿ ಪಟ್ಟಿರೋರು, ನನಗೂ ಒಂದು ಮರ್ಯಾದೆ ಇರ್ತಿತ್ತು. ಓ ಭಾವನಾ, ಏನಮ್ಮ ಹೇಗಿದ್ಯಾ? ಯಾಕಮ್ಮ ಭಾವನಾ, ಕೋಪ ಮಾಡ್ಕೊಂಡಿದ್ಯಾ? ಏನಾಯ್ತು? ಕೋಪ ಮಾಡ್ಕೊಳ್ದೆ ಇನ್ನೇನು ಮಾಡಲಿ? ನಮ್ಮ ಅಕ್ಕನ ಮದುವೆಲಿ 20,000, ನನ್ನ ಮದುವೆಲಿ 50,000, ಈಗ ಪಾವನನ ಮದುವೆಲಿ ಎಷ್ಟು ಖರ್ಚು ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ಅಯ್ಯೋ, ಈ ಹುಡುಗ ದುಡ್ಡೇನು ಕೇಳಲ್ಲಮ್ಮ, ಮದುವೆ ಒಂದು ಚೆನ್ನಾಗಿ ಮಾಡಿಕೊಟ್ರೆ ಆಯಿತು. ಹುಡುಗಂಗೆ ತಂದೆ ತಾಯಿ ಇಲ್ಲ, ಅವ್ರ ಅಕ್ಕ ಭಾವ ಇಬ್ಬರು ಫಾರಿನಲ್ಲಿರೋದು, ಮದುವೆ ಟೈಮಿಗೆ ಬರ್ತಾರೆ. ರೀ, ಬುದ್ಧಿ ಇಲ್ಲದೆ ಮಾತಾಡ್ತಿದ್ದೀರಲ್ರಿ, ಮದುವೆ ಖರ್ಚಿಗಾದ್ರೂ ದುಡ್ಡು ಬೇಕು ತಾನೆ? ಏನಮ್ಮ ಭಾವನಾ, ನೀನೇ ಈ ಥರ ಮಾತಾಡಿದ್ರೆ ನಿನ್ನ ತಂಗಿ ಗತಿ ಏನು ಹೇಳು? ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಏನೇನೋ ಮಾತಾಡ್ತಿದ್ದೀರಲ್ಲ.
ಓ ನೈನಾ, ಚೆನ್ನಾಗಿದ್ಯಮ್ಮ? ತಕ್ಕ ಮಟ್ಟಿಗಿದ್ದೀನಿ. ನೀವೇ ತಾನೆ ನನಗೂ ಹುಡುಗನ್ ಹುಡುಕಿದ್ದು. ಸರಿ ಸರಿ, ನಾನು ಸ್ವಲ್ಪ ಭುವನ್ ಹತ್ರ ಮಾತಾಡ್ಬೇಕಿತ್ತು. ನಾನೇನು ಬರ್ತೀನಿ. ನಿಂತ್ಕೊಳ್ರಿ ಇಲ್ಲೇ. ನಾನು ಮಾತಾಡ್ತಾನೆ ಇದ್ದೀನಿ, ನಿಮ್ಮ ಪಾಡಿಗೆ ನೀವೇನೋ ಸಂಬಂಧ ಇಲ್ಲ ಅನ್ನಂಗೆ ಹೋಗ್ತಿದ್ದೀರಲ್ಲ. ಅಲ್ಲ, ಇತ್ತೀಚೆಗಷ್ಟೇ ನನ್ನ ಮದುವೆ ಆಗಿದೆ. ಈಗ ಮತ್ತೆ ಪಾವನ ಮದುವೆ ಅಂದರೆ ನಮ್ಮ ತಂದೆ ತಾಯಿ ದುಡ್ಡು ಎಲ್ಲಿಂದ ತರ್ತಾರೆ? ನಿಮಗೆ ಯೋಚನೆನೇ ಬೇಡವಾ? ನನಗೆ ಈ ಹುಡುಗ ಚೆನ್ನಾಗಿ ಗೊತ್ತಿತ್ತು ಅಷ್ಟೇ. ಆದರೆ ಈ ಹುಡುಗನ್ನ ಪಾವನಿಗೆ ತಂದ್ಕೊಳ್ಬೇಕು ಅಂತ ಹೇಳಿದ್ದು ನಿನ್ನ ಗಂಡ ಭುವನ್. ಸಾಕು, ಸುಮ್ಮನೆ ಇರ್ರಿ. ನನಗೆಲ್ಲ ಗೊತ್ತು. ನಾನು ನಿಜಾನೇ ಹೇಳ್ತಿದ್ದೀನಮ್ಮ ಭಾವನಾ. ಭುವನ್ ನಮ್ಮನೆಗೆ ಬಂದು ನನ್ನ ಹತ್ರ ಹೇಳ್ದ, ನೀವು ಪ್ರವೀಣ್ ಅವ್ರ ಅಕ್ಕ ಭಾವನ ಹತ್ರ ಮಾತಾಡಿ ಆಮೇಲೆ ಮುಂದುವರಿಯೋಣ ಅಂತ. ಎಲ್ಲ ಮದುವೆ ಖರ್ಚು ನಾನೇ ಹಾಕೊಳ್ತೀನಿ ಅಂತಲೂ ನನ್ನ ಹತ್ರ ಹೇಳ್ದ. ಹಾಗೆ ಹೇಳಿದ್ಮೇಲೆ ನಾನು ಹುಡುಗನ ಅಕ್ಕ ಭಾವನ ಹತ್ರ ಮಾತಾಡಿದ್ದು. ಓ ಚಂದ್ರ ಅವರು, ಏನು ಭಾಗ್ಯಮ್ನವ್ರೆ, ನಿಮ್ಮ ಮೂರನೇ ಅಳಿಯ ಹೇಗಿದ್ದಾರೆ? ತುಂಬ ಚೆನ್ನಾಗಿದ್ದಾರೆ. ಇಷ್ಟೊತ್ತು ತನಕ ಎಲ್ಲರೂ ನಿಮ್ಮ ವಿಷಯನೇ ಮಾತಾಡ್ತಿದ್ವಿ. ನಡೀರಿ ನಡೀರಿ. ಅದೇನು ಅಂತ ಪೂರ್ತಿ ವಿಷಯ ತಿಳ್ಕೊಳ್ಳೋಣ. ಭಾವನೆಗೆ ಚಂದ್ರ ಅವ್ರು ಹೇಳಿದ ನಿಜಾನ ಸುಳ್ಳ ಒಂದು ಗೊತ್ತಾಗಲ್ಲ. ಅಳ್ಪಾಡಿಗಳು ಸುಮ್ಮನೆ ಏನೋ ಯೋಚನೆ ಮಾಡ್ತಾ ನಿಂತ್ಕೊಂಡಿರ್ತಾಳೆ. ಈಗ ಚಂದ್ರ ಅವರಿಂದ ಭಾವನೆಗೆ ಸ್ವಲ್ಪ ವಿಷಯ ಗೊತ್ತಾಗಿರುತ್ತೆ. ಭಾವನಾ ಈ ವಿಚಾರದ ಬಗ್ಗೆ ಭುವನ್ನ ಕೇಳ್ತಾಳ. ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.